ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ ಸದನದ ಒಳಗೆ ನಾವು ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಹೋರಾಟಕ್ಕೆ JDS ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸದನದ ಒಳಗಡೆ ನಾವು ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಡದಿ ಟೌನ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಮತ್ತು KPSCಯ ಒಂದು ಅಕ್ರಮಗಳೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡುವಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೀರಿ. ಅದಕ್ಕೆಲ್ಲ ಪೂರ್ತಿ ಸಹಕಾರಗಳನ್ನು JDS ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳಲ್ಲೂ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಮಾಡುವಂಥದ್ದು, ಅದು 5 ಜನ ಇರಬೇಕಾ 4 ಜನ ಇರಬೇಕಾ ಅನ್ನೋದು ತೀರ್ಮಾನವನ್ನು ಮಾಡಿ ಸುಮಾರು 5 ಜನ ಎರಡೂ ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು ಪಟ್ಟಿನೂ ಕೂಡ ತೀರ್ಮಾನ ಆಗ್ತೈತೆ. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಆಗ್ತೈತೆ. ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ, ತೀರ್ಮಾನ ಆಗುತ್ತೆ. ಅದಾದಮೇಲೆ ಅದು ಉಳಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಆದ್ದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದಕ್ಕೆ ಇವತ್ತು ಕುಮಾರಸ್ವಾಮಿಯವರು ನಾವು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀರಿ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ತುರ್ತು ಕಾರ್ಯಕ್ರಮ ಇತ್ತು ಅವ್ರದ್ದು ಶಿಕಾರಿಪುರದಲ್ಲಿ, ಅದಕ್ಕೋಸ್ಕರ ಶಿಕಾರಿಪುರಕ್ಕೆ ಹೋಗಿದ್ದಾರೆ ತುರ್ತು ಕಾರ್ಯಕ್ರಮಕ್ಕೋಸ್ಕರ. ಉಳಿದಂಥ ಎಲ್ಲ ತೀರ್ಮಾನಗಳನ್ನು ನಾವು ಪಾರ್ಟಿಯಲ್ಲಿ ನೆನ್ನೆನೇ ಚರ್ಚೆ ಮಾಡಿದ್ದೀರಿ. ಆ ಚರ್ಚೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಇವತ್ತು JDSನ ನಾಯಕರ ಜೊತೆ ಹಂಚ್ಕೊಂಡಿದ್ದೀರಿ. ಇನ್ನು ಮುಂದೆ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂಥ ತೀರ್ಮಾನ ಮಾಡಿದ್ದೀರಿ. ನಾಗೇಂದ್ರ ವಿಚಾರದಲ್ಲಿ ತೀರ್ಮಾನ ಮಾಡಿದ್ರು ಇನ್ನು ಅದು ಸದ್ಯಕ್ಕೆ ಏನು ಆ ಥರದ್ದೇನು ಇನ್ನೂ ಫೈನಲೈಸ್ ಆಗಿಲ್ಲ. ಯಾವ ವಿಚಾರ ತಗೊಬೇಕು ಅನ್ನೋದನ್ನು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಮತ್ತು ಸುರೇಶ್ ಬಾಬು ಅವರಿದ್ದಾರೆ ವಿಧಾನಸಭೆಯಲ್ಲಿ, ಮತ್ತು ಇಲ್ಲಿ ವಿಧಾನ ಪರಿಷತ್ತಲ್ಲಿ ನಾರಾಯಣ ಸ್ವಾಮಿಯವರು ಭೋಜೇಗೌಡರಿದ್ದಾರೆ. ಅಲ್ಲಿ ನಾವು ಒಟ್ಟಿಗೆ 4 ಜನ ಕೂತು ಅಧಿವೇಶನದ ಪ್ರಾರಂಭ, ಯಾಕಂದರೆ ಇನ್ನೂ ಸ್ಪೀಕರ್ ಎಲೆಕ್ಷನ್ ನಡಿಬೇಕು. ಅದರಿಂದ ಸಂತಾಪ ಸೂಚನೆ ಇದು 2 ದಿನ ಇದರಲ್ಲೇ ಕಾಲ ಹೋಗೋದ್ರಿಂದ ಅದನ್ನು ಯೋಚನೆ ಮಾಡ್ತಾ ಇದ್ದೀರಿ. ಓಕೆ.